ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಪಲ್ಲೂಸ್ ಡ್ರೀಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇದಕ್ಕೆ ನಾನು ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಬೀನ್ಸ್, ಕ್ಯಾರೆಟ್ ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಮತ್ತು ಒಂದು ದಪ್ಪದ ಆನಿಯನ್ ತೊಗೊಂಡಿದ್ದೀನಿ ನೋಡಿ. ಬೀನ್ಸು, ಕ್ಯಾರೆಟ್, ಪೊಟ್ಯಾಟೊ ಮತ್ತು ಒಂದು ದೊಡ್ಡದು ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡಿದ್ದೀನಿ, ಆಫ್ ಕಟ್ ಮಾಡಿದ್ದೀನಿ. ಸೊ ಇದಕ್ಕೆ ಸ್ಪೈಸಸ್ ಐಟಮ್ ಬಂದು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ, 4 ಮೆಣಸಿನ್ಕಾಯಿ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಮತ್ತು ಕಲ್ಲುವ ಅಂತ ಬರುತ್ತಲ್ಲ ಅದು, ಸ್ವಲ್ಪ ಜೀರಿಗೆ, ಇಷ್ಟು ತೊಗೊಂಡಿದ್ದೀನಿ. ಇದು ಮತ್ತು ಇದು ಬಂದು ನಿಮಗೆ ರುಬ್ಬೋದಕ್ಕೆ ಮಸಾಲೆ ಐಟಮು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತೊಗೊತೀನಿ ನಾನು, ಒಂದು ಟೊಮೆಟೊ ಮತ್ತು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಮತ್ತು 3 ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಇಷ್ಟು ತೊಗೊಂಡಿದ್ದೀನಿ ಈಗ ಪಲಾವ್ ಮಾಡೋದಕ್ಕೆ. ಇಷ್ಟು ಮಸಾಲ ಐಟಮ್ ಮತ್ತು ಈ ಗ್ರೈಂಡ್ ಮಾಡೋದಕ್ಕೆ ಮತ್ತು ತರಕಾರಿ ಇಷ್ಟು ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಹೇಗೆ ಮಾಡೋದಂತ ಹೇಳೋಣ. ಸೊ ನಾನಿದು ಫಸ್ಟ್ ಮಿಕ್ಸಿಗೆ ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ ತೊಗೊಂಡಿದ್ದೆ ಅಲ್ಲ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ತೆಂಗಿನಕಾಯಿ. ಕೆಲವರು ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು ಅದನ್ನ. ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ನಾನು. ಇಷ್ಟು ತೊಗೊಂಡು ಫಸ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸೊ ಇದು ಆಯಿಲ್ ಇಟ್ಟಿದ್ದೀನಿ, ಹತ್ತಿರ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಬಿಸಿ ಆಗಿತ್ತು, ಆಲ್ರೆಡಿ ಆಯಿಲ್ ಹಾಕಿದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಸೊ ಆಯಿಲ್ ಕಾಯ್ದಿದೆ. ಇದಕ್ಕೆಲ್ಲ ಸ್ಪೈಸಸ್ ಐಟಮ್ ಹಾಕಿದ್ದೀನಿ. ನಾನಿದು ಗ್ರೈಂಡ್ಗೆ ಯಾವುದು ಸ್ಪೈಸಸ್ ಐಟಮ್ ಹಾಕಲ್ಲ, ಇಲ್ಲಿಗೆ ಹಾಕ್ತೀನಿ. ಯಾಕಂದರೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆದರೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಸ್ಪೈಸಸ್ ಐಟಮ್ ಫ್ರೈ ಆಗಿದೆ. ಆನಿಯನ್ ಹಾಕ್ತೀನಿ. ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಇದು ಮಾಡೋಣ. ಓಕೆ, ಆನಿಯನ್ ಆಗಿದೆ. ಸೊ ಆನಿಯನ್ ರೆಡಿ ಆಗಿದೆ. ಈಗ ಟೊಮೆಟೊ ಹಾಕೋಣ ಬನ್ನಿ. ನಾನು ತೊಗೊಂಡೆ ಅಲ್ಲ, ಒಂದು 3 ಇಲ್ಲ 4 ಟೊಮೆಟೊ ಹಾಕೋಣ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಾಕಿದ್ರೆ ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಇದು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇದಾಗಿದೆ. ಈಗ ಅರಿಶಿನ ಹಾಕೋಣ. 1 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ನೀವು ಹಾಕೊಬೋದು. ಮತ್ತು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಈಗ ಉಪ್ಪು ಹಾಕಿದ್ದೀವಿ ಅಲ್ಲ, ಅದು ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ, ಅದು ಚೆನ್ನಾಗಿದಾಗುತ್ತೆ. ಈಗ ಬನ್ನಿ ವೆಜಿಟೇಬಲ್ಸ್ ಹಾಕೋಣ. ಬೀನ್ಸ್ ಕಪ್ಪಲ್ಲಿ ಏನು ರೆಡಿ ಮಾಡಿಟ್ಟಿದ್ದಲ್ಲ, ಬೀನ್ಸ್, ಪೊಟ್ಯಾಟೊ ಮತ್ತು ಕ್ಯಾರೆಟ್, ಇಷ್ಟು 3 ಹಾಕಿ ಅದು ಟೊಮೆಟೊ ಫ್ರೈ ಆಗೋ ತನಕ ಬಿಡಬೇಕು ಅಂತೇನಿಲ್ಲ. ಟೊಮೆಟೊ ಹಾಕಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿದ ತಕ್ಷಣವೇ ನೀವು ಇದ್ದದ್ದು ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು. ಇದ್ರ ಜೊತೆನೇ ಟೊಮೆಟೊ ಕೂಡ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ. ಸೊ ನಾನು ಅದು ಹಾಕಿನೇ ತಕ್ಷಣವೇ ಹಾಕಿದ್ದೀನಿ. ಇದು 3 ಏನು ವೆಜಿಟೇಬಲ್ಸ್ ಇತ್ತಲ್ಲ ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇದು ಸೆಟ್ ಆಗಲಿಕ್ಕೆ ಬಿಡೋಣ. ಒಂದು 5 ಮಿನಿಟ್ಸ್ ಬಿಡೋಣ. ಎಷ್ಟು ಚೆನ್ನಾಗೆಲ್ಲ ಅಷ್ಟರಲ್ಲಿ ತರಕಾರಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ವಿ ಅಲ್ಲ, ಚೆನ್ನಾಗಿದಾಗುತ್ತೆ. ಅಷ್ಟರಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡ್ವಿ ನಾವು ಮಸಾಲ ಐಟಮು ಅದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಅದು ಏನು ಹಾಕಿದ್ವಿ ಇದೆಲ್ಲ ಆಯಿಲ್ ಮೇಲೆ ಬರೋ ತನಕ ಒಂದು ಸ್ವಲ್ಪ ಬೇಯಬೇಕು. ಇದು ಬೇಯೋದಕ್ಕೆ ಬಿಡೋಣ. ಒಂದು 5 ಮಿನಿಟ್ಸ್ ಬಿಡೋಣ ಇದನ್ನು.